ಶಿವು ನೀನು ಬುದ್ಧಿವಂತಿಕೆ ಕೆಲಸನ ನಾನು ಭಾಳ ಮೆಚ್ಕೊಂಡಿದ್ದೀನಿ ಕಣೆ. ಅದಕ್ಕೆ ನೀನು ಕೇಳಿದ ಹಾಗೆ 5,000 ರೂಪಾಯಿ ಸಂಬಳ ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕಯ್ಯ? ನೀನು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ಯಾ, ನಾನು ಸಂಬಳ ಕೊಡ್ತಾ ಇದ್ದೀನಿ ಅಷ್ಟೇನೆ. ನೋಡು, ಇದೇ ಬುದ್ಧಿವಂತಿಕೆಯಿಂದ ನೀನು ಕೆಲಸ ಮುಂದುವರ್ಸ್ಕೊಂಡು ಹೋದ್ರೆ ಮುಂದಿನ ತಿಂಗಳು 1,000 ರೂಪಾಯಿ ಸ್ಪೆಷಲ್ ಇನ್ಕ್ರಿಮೆಂಟ್ ಕೊಡ್ತಾ ಇದ್ದೀನಿ. ಸರಿ, ಸೈನ್ ಹಾಕು. ತಗೊಳಪ್ಪ. ಅದೇನೇ ಆ ನೋಟ್ನ ಹಾಗೆ ಅನಿಸ್ತಾ ಇದ್ಯಾ? ಯಾವತ್ತು ದುಡ್ಡು ನೋಡೇ ಇಲ್ವಾ? ಇಲ್ಲ ಸರ್, ಈ ತರ ದುಡ್ಡನ್ನ ಇದೇ ಮೊದಲನೇ ಸಲ ನೋಡ್ತಾ ಇರೋದು. Excuse me. Yure. Hello. Excuse me. Excuse me. Hey, mister. Hello, one ನಿಮಿಷ ಬೈಕ್ ನಿಲ್ಲಿಸಿ. Hello. ಅಜ್ಜಿ. ಅಜ್ಜಿ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಪ್ಪ. ಇದು ನಿಂದ ಮಗ? ಇಲ್ಲ ಅಜ್ಜಿ, ಅದು ನಿಮ್ದೆ. ಇದು ನಂದಲ್ಲ ಮಗ. ನಿಮಗ್ ಜ್ಞಾಪಕ ಇದೆಯೋ ಇಲ್ವೋ, 1 ತಿಂಗಳಿಂದ ನಿಮ್ಮ ಹತ್ರ ಇಲ್ಲಿ ಫ್ರೀಯಾಗಿ 2 ಬಾಳೆಹಣ್ಣು ತಿಂದಿದ್ದೆ. ಓ, ನೀನ ಮಗ? ಹೌದಜ್ಜಿ. ಅಜ್ಜಿ, ಇದು ನಾನು ನನ್ನ ಕೈಯಾರ ಮೊದಲನೇ ಸಲ ಸಂಪಾದನೆ ಮಾಡಿದ ಹಣ. ತುಂಬಾ ಸಂತೋಷನಪ್ಪ. ತಗೊಂಡೋಗಿ ನಿಮ್ ತಂದೆ ತಾಯಿ ಕೊಡು. ನನಗ್ ತಂದೆ ತಾಯಿ ಇಲ್ಲ ಅಜ್ಜಿ. ಹಾಗಾದ್ರೆ ಯಾವ್ದಾದ್ರೂ ದೇವ್ರ ಗುಂಡಿಗೆ ಹಾಕು. ಅಜ್ಜಿ, ನನ್ ಪಾಲಿಗೆ ನೀನೇ ದೇವ್ರು, ಇದೇ ದೇವ್ರ ಹುಂಡಿ. ಇಟ್ಕೋ ಅಜ್ಜಿ. ಅಜ್ಜಿ, ನಾನು ನಿನ್ಗೊಂದು ಮಾತು ಹೇಳಿದೆ, ಜ್ಞಾಪಕ ಇದೆಯಾ? ನಾನೊಂದು ತಿಂಗಳಾದ್ಮೇಲೆ ಬರ್ತೀನಿ, ನಿನಗೆ 2 ಲಕ್ಷ ರೂಪಾಯಿ ಕೊಡ್ತೀನಿ, ಒಂದು ದೊಡ್ಡ ಫ್ರೂಟ್ ಶಾಪ್ ಹಾಕೊಡ್ತೀನಿ ಅಂತ. ನನಗ್ ಗೊತ್ತಜ್ಜಿ ನೀ ನಂಬಲ್ಲ ಅಂತ. ನಾಳೆ ಬರ್ತೀನಿ, ಆಗ ನೀ ನಂಬ್ತೀಯ. ಬರ್ಲಾ? 100 ವರ್ಷ ರಾಜನಂಗ್ ಬಾಳಪ್ಪ. ಅಜ್ಜಿ, ನನಗ್ 100 ವರ್ಷ ಆಯಸ್ಸಿದ್ರೆ ಅದ್ರಲ್ಲಿ ಅರ್ಧ ನಿನಗೆ ಇರ್ಲಿ. ನಾನ್ ಬಿದ್ದು ಹೋಗೋ ಮರ, ನನ್ಗೆ ಯಾಕಪ್ಪ ಆಯಸ್ಸು? ಈ ಮರ ಚೆನ್ನಾಗಿದ್ರೇನೆ ನನ್ನಂತ ಎಷ್ಟೋ ಜನಕ್ಕೆ ನೆರಳು ಸಿಗೋದು, ಹಣ್ಣು ಸಿಗೋದು. ಬರ್ತೀನಿ ಅಜ್ಜಿ. ಅಯ್ಯೋ ನನ್ ಕಂದ.